ಬಂದ್ಬಿಟ್ರಾ ಒಂದು ನಿಮಿಷ. ಹ್ಯಾಪಿ 4th ಇಯರ್ ಆನಿವರ್ಸರಿ ಕಾನ್ಶು. ಇವತ್ತು ದಿನಾಂಕ 12/12/2025. ಗಾಡಿ ತೊಗೊಂಡಿದ್ದು 12/12/2021. ಎಸ್, ಇಟ್ ಮೀನ್ಸ್ ಲೈಕ್ ನಾವು ನಮ್ಮ ಕಾನ್ಶು ಜೊತೆ 4 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಗಾಡಿ ತೊಗೊಂಡಿದ್ದು 2021 ಆದರೂ ಫಸ್ಟ್ ರೈಡ್ ಅಂತ ಹೋಗೋದಕ್ಕೆ ನನಗೆ ಸುಮಾರು 7 ತಿಂಗಳಾಯಿತು. ಎಸ್, ನಾನು ಸಹ ಇಬ್ಬರು ಸೇರಿಕೊಂಡು ಉಡುಪಿಗೆ ಫಸ್ಟ್ ರೈಡ್ ಹೋಗಿದ್ವಿ. ಸೊ ಅದಂತೂ ಲೈಕ್ ಮರೆಯಲಾರದ ಒಂದು ರೈಡ್ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ಗೊತ್ತು ಧರ್ಮಸ್ಥಳ ಅದು ಇದು ಅಂದ್ಬಿಟ್ಟು ಇವತ್ತಿನ ಡೇಟ್ಗೆ ಎಕ್ಸಾಕ್ಟ್ಲಿ 52,327 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಗಾಡಿ ತೊಗೊಂಡು ಇದುವರೆಗೂ 4 ವರ್ಷಗಳಲ್ಲಿ ನಾನು ಸುಮಾರು 8 ಸರ್ವಿಸ್ನ ಬಿಟ್ಟಿದ್ದೀನಿ. 8 ಸರ್ವಿಸಲ್ಲಿ ಲೈಕ್ 5 ಪೇಯ್ಡ್ ಸರ್ವಿಸು. 5 ಪೇಯ್ಡ್ ಸರ್ವಿಸ್ ಪೈಕಿ ನನ್ನ ಒಂದು ಗಾಡಿ ಇದುವರೆಗೂ ಕಾಸ್ಟ್ಲಿಯಾಗಿ ಸರ್ವಿಸ್ ಕೊಟ್ಟಿರೋದು ಒಂದೇ ಒಂದು ಸಲ. ಅದು 8,750 ರೂಪಾಯಿ ಆಗಿತ್ತು. ಯಾಕೆ ಅಂತ ಕೇಳ್ತೀರಾ? ಎಸ್, ಈಗ ನೋಡ್ತಿದ್ದೀರಲ್ಲ, ಈ ಚೈನ್ಸ್ ಪಾಕೆಟ್ ಹೋಗಿತ್ತು. ಅದೊಂದೇ ಕಾರಣದಿಂದ ಆಗಿತ್ತು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನೀವು ನಕ್ಕೇ ಬಿಡ್ತೀರಾ. ಸೆಪ್ಟೆಂಬರ್ 29, 2024 ಅಂದರೆ ಇವತ್ತಿನ ಡೇಟಿಗೆ ಎಕ್ಸಾಕ್ಟ್ಲಿ 14.5 ತಿಂಗಳಾಯಿತು. ಸೊ 14.5 ತಿಂಗಳಿಂದ ಇವಾಗವರೆಗೂ ಸರ್ವಿಸೇ ಬಿಟ್ಟಿಲ್ಲ. ಕಾರಣ ಏನಂತ ಹೇಳಿದ್ರೆ ನಿಮಗೆ ಗೊತ್ತಿರೋದೆ. ಈ 1.5 ವರ್ಷದಲ್ಲಿ ಗಾಡಿನ ಎಲ್ಲಂದ್ರೆ ಎಲ್ಲೂ ತೆಗ್ದಿಲ್ಲ. ಕಾರಣ ಇಬ್ಬರೇ, ಒಂದು ಕಕಾಶಿ, ಇನ್ನೊಂದು ಪಂಚು. ಹೇಳಿದ ಪ್ರಕಾರ 52,327 ಕಿಲೋಮೀಟರ್ ಇವತ್ತಿನ ಡೇಟ್ಗೆ ಓಡಿದೆ. ಬಟ್ ಇದುವರೆಗೆ ಯಾವುದೇ ರೀತಿಯಾದ ಕ್ರ್ಯಾಶ್ ಆಗಿಲ್ಲ, ಯಾವುದೇ ರೀತಿಯಾದ ತೊಂದರೆ ನನ್ನ ಗಾಡಿಗೆ ನಾನು ಮೇಂಟೈನ್ ಮಾಡಿರೋ ರೀತಿಯಲ್ಲಿ ಆಗೇ ಇಲ್ಲ. ಇನ್ನು ಈ 4 ವರ್ಷದಲ್ಲಿ ನನ್ನ ಗಾಡಿಯಲ್ಲಿ ಯಾವ್ಯಾವ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿದೀವಿ ಅಂದ್ರೆ, ಸೊ ಈ ಒಂದು ಹೆಡ್ಲೈಟ್ ನೀವೇನ್ ನೋಡ್ತಾ ಇದ್ದೀರಾ, ಇದು 2ನೇ ಹೆಡ್ಲೈಟ್. ಅವಾಗಿದ್ದ ಶೋಕಿ ನಿಮಗೆ ಗೊತ್ತು, ಅಷ್ಟೊಂದು ಬುದ್ಧಿ ಇರಲಿಲ್ಲ. ಸೊ ಟಿಂಟೆಡ್ ಗ್ಲಾಸ್ ಅನ್ಸನ್ ಅನ್ನೋ ಒಂದು ರೀಸನ್ ಇಂದ ಇದ್ರ ಮೇಲೆ ಫುಲ್ ಪ್ಲೈನ್ ಕಲರ್ ಕವರ್ ಹಾಕ್ಸ್ಬಿಟ್ಟಿದೆ. ಇದ್ರ ಮೇಲ್ಗಡೆ ಹಾಕಿರುವಂತ ಒಂದು ಕವರ್ ಇಂದ ಹೀಟ್ ಈಚೆ ಬರದೆ ಒಂದು ರೀಸನ್ ಅಲ್ಲಿ ಸೊ ಒಳಗಡೆ ಆಗಿ ಕ್ರ್ಯಾಕ್ ಬಿಟ್ಟಿತ್ತು. ಸೊ ಅವಾಗ ಇನ್ನು ವಾರಂಟಿ ಇರೋ ಒಂದು ರೀಸನ್ ಇಂದ ವಾರಂಟಿಯಲ್ಲಿ ಕ್ಲೈಮ್ ಮಾಡಿ ಚೇಂಜ್ ಮಾಡಿಸ್ಕೊಂಡೆ. ಅದು ಮಾತ್ರ ಅಲ್ಲ, ಬನ್ನಿ ಇಲ್ಲಿ. ಸೊ ಎಸ್, ಇದೇನು ನೋಡ್ತಿದ್ದೀರಾ, ಇದು ಕೂಡ 2ನೇ ಪಾರ್ಟ್. ಇದ್ರದ್ದೇನು ಕತೆ ಗುರು ಅಂತ ಹೇಳಿದ್ರೆ, ಲೈಕ್ ಗಾಡಿ ತೊಗೊಂಡು ಕರೆಕ್ಟಾಗಿ 1.5 ವರ್ಷನೂ ಆಗಿಲ್ಲ, ಆಟೋಮೆಟಿಕ್ ಆಗಿ ಲೀಕ್ ಆಗಿ ಜಸ್ಟ್ ಹಿಂಗೆ 2 ಬೆರಳಲ್ಲಿ ಹೊಡೆದ್ರೆ ಹಿಂಗೆ ಟಕ ಅಂತ ಡ್ಯಾನ್ಸ್ ಆಡ್ತಿತ್ತು. ಅಷ್ಟೊಂದು ಕೇವಲ ಕಂಡೀಷನ್ಗೆ ಹೋಗಿತ್ತು. ಸೊ ಅದನ್ನ ಕೂಡ ವಾರಂಟಿಯಲ್ಲಿ ಕ್ಲೈಮ್ ಮಾಡಿ ರೀಪ್ಲೇಸ್ ಮಾಡಾಯ್ತು. ಎಸ್, ಲೈಕ್ ಗಾಡಿಯಲ್ಲಿ ಯಾವ ಪಾರ್ಟ್ ಚೇಂಜ್ ಆಗಿದೆ ಅಂತ ನೋಡಿದ್ವಿ. ಇವಾಗ ನಾನು ಮಾಡಿರುವಂಥ ಒಂದು ಮೈನರ್ ಚೇಂಜಸ್ ಏನಂತ ಹೇಳ್ತೀನಿ, ಬನ್ನಿ. ಇದು ನನ್ನ ಹಳೆ ಇನ್ಸ್ಟಾಗ್ರಾಮ್ ID ಹೆಸರು ಪ್ರಿನ್ಸ್ ಅಗಸ್ತ್ಯ ಅಂತ. ಸೊ ಎಸ್, ಇವಾಗ ಇದೊಂದು ಚೇಂಜ್ ಮಾಡಿದ್ದೀನಿ. ಸೊ ಇದು ಲೈಕ್ ನನ್ನ ಬೈಕ್ ಅಂತಾನೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಹಿಂದ್ಗಡೆ ಒಂದು ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ ಅಷ್ಟೇ. ಇದನ್ನ ಒಬ್ಬರು ನೋಡ್ಬಿಟ್ಟು ರೀಸೆಂಟಾಗಿ ಗೋಕರ್ಣ ಹೋದಾಗ ನೀನು ಅಗಸ್ತ್ಯ ಬ್ಲಾಗ್ಸ್ ಅಲ್ಲ ಗಸ್ತ್ಯ ಬ್ಲಾಗ್ಸ್ ಅಂತ ರೇಗಿಸ್ತಿದ್ರು. ಇಂಡಿಕೇಟರ್ ಫ್ಲಾಶ್ ಎಕ್ಸ್ ಅಂತ ಜಮಾನ್ದಲ್ಲೇ ಹುಡುಗರ ಜೊತೆ ಹೋಗಿ ಹಾಕ್ಸ್ಕೊಂಡಿದ್ದೆ. ಇನ್ನೊಂದೇನಂತ ಅಂದ್ರೆ, ಗಾಡಿ ತೊಗೊಂಡಿದ್ದ ಭರತ್ ಒಂದು ಸಜೆಸ್ಟ್ ಮಾಡ್ತಿದ್ದ, ಟೈಲ್ ಟೈಡಿ ಹಾಕ್ಸು ಅಂತ. ಟೈಲ್ ಟೈಡಿ ಅಂದ್ರೆ ನಿಮಗೆ ಗೊತ್ತು. ಸೊ ಈಗ ನನ್ನ ಗಾಡಿ ನೋಡ್ತಿದ್ರೆ ಹೇಗಿದೆ, ಟೈಲ್ ಟೈಡಿ ಹಾಕ್ಸದೆ ಈ ತರ ಒಂದು ಸಿಚುವೇಶನ್ ಇರುತ್ತಷ್ಟೇ. ಬಟ್ ನನ್ನ ಮನಸ್ಸಲ್ಲಿ ಇದ್ದಷ್ಟೇ 3 ವರ್ಷದವರೆಗೂ ಯಾವುದೇ ಮಾಡೋದು ಬೇಡ. ಸೊ 3 ವರ್ಷ ಆದ್ಮೇಲೆ ಗಾಡಿನ ಕಂಪ್ಲೀಟ್ ಆಗಿ ಮಾಡಿಫಿಕೇಶನ್ ಮಾಡೋಣ ಅಂತ ಇದ್ದೆ. ಸೊ ಇವತ್ತಿಗೆ 4 ವರ್ಷ ಆಯ್ತು. ಇನ್ನು 18 ದಿನಗಳಲ್ಲಿ 2025 ಮುಗಿತಿದೆ. 2026ರಲ್ಲಿ ನೀವು ಇವಾಗ ನೋಡ್ತಿರೋ ನಮ್ಮ ಹುಡುಗ ಹಿಂಗಿರಲ್ಲ, ದೊಡ್ಡ ಅವತಾರನೇ ತಾಳ್ತಾನೆ. ಅದು ಏನು ಅಂತ ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ಕ್ಲೂ ಕೊಟ್ಬಿಡ್ತೀನಿ ಏನೆಲ್ಲ ಚೇಂಜಸ್ ಮಾಡ್ತೀನಿ ಅಂತ, ಬನ್ನಿ. ಸೊ ಈ ಒಂದು ಹ್ಯಾಲೋಜನ್ ತೆಗೆದ್ಬಿಟ್ಟು LED ಹಾಕ್ಸೋಣ ಅಂತಿದ್ದೀನಿ. ಹೀಗಿರೋ ಒಂದು ಗಾಡಿನ ಹೀಗೆ ಮಾಡೋಣ ಅಂತಿದ್ದೀನಿ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ, ಸೊ ಈಗ ಹೀಗಿದೆ. ಸೊ ಅದನ್ನೇ ಈ ತರ ಮಾಡೋಣ ಅಂತಿದ್ದೀನಿ. ಇಲ್ಲೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ಅಂಡರ್ ಬೆಲ್ಲಿ ಅಂತಾರೆ. ಲೈಕ್ ಸೈಲೆನ್ಸರೇ ಇಲ್ದೇ ಇರೋ ಒಂದು ಗಾಡಿನ ಅಂತ ಒಂದು ಫೀಲ್ ಇತ್ತು. ಎಸ್, ಇದನ್ನು ಲೈಕ್ ತೆಗೆಸ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಬರುತ್ತೆ. ಅದನ್ನು ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ತೀರಾ. ಗೈಸ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದೇ ನನ್ನ ಡ್ಯೂಕ್ನ 2024ರಲ್ಲಿ ಬೇರೆ ತರನೇ ಒಂದು ರೀತಿಯಾಗಿ ಲಾಂಚ್ ಮಾಡಿದ್ರು. ಅದನ್ನೇ ನೋಡ್ತಾ ಇದ್ದೀರಾ. ಎಸ್, ಈ ಪಾರ್ಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಅಷ್ಟಿಷ್ಟು ಹೊಟ್ಟೆ ಉರಿತಿಲ್ಲ ನನಗೆ, ಸಿಕ್ಕಾಪಟ್ಟೆ ಒಂದು ಹೊಟ್ಟೆ ಉರಿತು. ಸೊ ಅದು ಮಾತ್ರ ಇಲ್ಲ, 2025ರಲ್ಲಿ ನೀನು ಹೊಟ್ಟೆ ಸ್ವಲ್ಪ ಏನೋ ಉರಿಯೋದು, ಇನ್ನೂ ಸ್ವಲ್ಪ ಉರಿಸ್ತೀನಿ ತಡಿ ಅನ್ನೋ ತರ ಇನ್ನೊಂದು ಅಪ್ಡೇಟ್ ತಗೊಂಡ್ಬಂದ್ರು. ಸೊ ಎಸ್, ಈ ಒಂದು ಕ್ಲಸ್ಟರ್ ಏನ್ ನೋಡ್ತಾ ಇದ್ದೀರಾ, ಇದನ್ನ ಕಂಪ್ಲೀಟ್ ಆಗಿ 390 ಏನ್ ಕೊಡ್ತೀರೋ ಆ ತರ ಚೇಂಜ್ ಮಾಡ್ಬಿಟ್ರು. ಸೊ 2023 ಡಿಸೆಂಬರಲ್ಲಿ ನಾನು ಮಂಜು ಸಾಯಿ 3 ಜನನು ಲೈಕ್ ಉಡುಪಿ ರೈಡ್ ಹೋಗಿದ್ವಿ. ಸೊ ಅದರಲ್ಲಿ ಮುರುಡೇಶ್ವರ ಎಲ್ಲ ಕವರ್ ಮಾಡಿರ್ತೀವಿ, ನೋಡಿರ್ತೀರಾ. ಸೊ ಆ ಒಂದು ರೈಡ್ಗಂತ ಈ ಒಂದು ಟೈರ್ನ ಚೇಂಜ್ ಮಾಡಿಸಿದೀನಿ. ಟೈರ್ ಒಂದು 7,500 ಆಯಿತು. ಅದ್ರ ಜೊತೆಗೆ ಇದೊಂದು ಲಗೇಜ್ ಕ್ಯಾರಿಯರ್ 3,500 ಆಯಿತು. ಅವತ್ತು ಒಂದೇ ದಿನ 11,000 ಎಗ್ರೋಯ್ತು. ಆ ವಿಡಿಯೋ ಕೂಡ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಮರಿದಂಗೆ ನೋಡಿ. ಎಸ್, ಈ ಗಾಡಿದು ಇಷ್ಟೇ ಅಂತ ಹೇಳಕ್ ಕೇಳಿದ್ರೆ, ನನಗೆ ಕಾಲೇಜ್ ಹೋದಾಗಿಂದ ನನಗೆ ಒಂದೇ ಆಸೆ ಇದ್ದಿದ್ದು NS 200 ಹೇಗಾದ್ರು ಮಾಡಿ ತಗೊಬೇಕು ಅಂತ. ಸೊ ಎಸ್, ಅದಾದ್ಮೇಲೆ ನಿಮಗೆ ಗೊತ್ತು 2018ರಲ್ಲಿ ನಾನು ಕಮಿಟ್ ಆದ್ಮೇಲೆ ನನಗೆ ಗೊತ್ತಾಗಿದ್ದ ವಿಷಯ ಏನಂತ ಹೇಳಿದ್ರೆ, ನಮ್ಮ ಹುಡುಗಿಗೆ KTM ಅಂದ್ರೆ ಇಷ್ಟ ಅಂತ. ಇಲ್ದಂಗೆ ಈ ಗಾಡಿ ಫುಲ್ ಅಂಡ್ ಫುಲ್ ಆರೆಂಜ್ ಅಲ್ಲಿ ಇರೋದ್ರಿಂದ ಸೊ ರೋಡಲ್ಲಿ ಹೋಗೋ ಗಮನ ಈ ಗಾಡಿ ಮೇಲೆ ಇದ್ದೇ ಇರುತ್ತೆ ಅನ್ನೋ ಒಂದೇ ರೀಸನ್ ಇಂದ 3 ವರ್ಷಗಳ ಕಾಲ ಕಾಸು ಸೇರಿಸಿ ಅಲ್ಲಿ ಇಲ್ಲಿ ಸ್ವಲ್ಪ ಸಾಲ ಮಾಡಿ EMI ಗಾಡಿ ತಗೊಂಡು ಇವತ್ತಿಗೆ ನನ್ನ ಹೆಸರಲ್ಲಿ ಗಾಡಿ ಇದೆ. ಒಂದೇ ರೀಸನ್ ಇದ್ರ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್. ಲೈಕ್ 200 ಸೆಗ್ಮೆಂಟ್ ಅಲ್ಲಿ ಇಂಡಿಯಾದಲ್ಲಿ ಇದಕ್ಕಿರೋ ಒಂದು ಪವರ್ ಯಾವ ಗಾಡಿಗೂ ಇಲ್ಲ. ಬಟ್ ಇನ್ಸ್ಟಂಟ್ ಟಾರ್ಕ್ ಏನಿದೆ, ಲೈಕ್ ನಿಮ್ಗೆ ಬೇಕಾಗಿರೋ ಫುಲ್ಲು ಯಾವಾಗ ಏನ್ ಪವರ್ ಬೇಕೋ ಅದನ್ನ ಇವತ್ತವರೆಗೂ ನನಗೆ ಎಲ್ಲ ರೈಡಲ್ಲಿ ಡೇ ಟು ಡೇ ಲೈಫಲ್ಲೂ ಕೊಟ್ಟಿದೆ. ಸೊ ಅದೊಂದು ರೀಸನ್ಗೆ ಈ ಗಾಡಿ ನಂಗೆ ತುಂಬಾ ಇಷ್ಟ. ಅದಿಲ್ದಂಗೆ ಹೇಳ್ದಂಗೆ 2ನೇ ರೀಸನು, ನಮ್ಮ ಎಂಡ್ರಿಗೆ ಈ ಗಾಡಿ ಅಂದ್ರೆ ಇಷ್ಟ, KTM ಅನ್ನೋ ಒಂದೇ ರೀಸನ್ಗೆ. ಅವಳಿಗೆ ಗೊತ್ತಿಲ್ಲದೆ ನಮ್ಮ ಫ್ಯಾಮಿಲಿ ಎಲ್ಲಾರನ್ನೂ ಕರ್ಕೊಂಡೋಗಿ ಗಾಡಿ ತಗೊಂಡು ಸ್ಟೇಟಸ್ ಹಾಕಿದ್ಮೇಲೆ ಅವಳಿಗೆ ಗೊತ್ತಿದ್ದು. ಗಾಡಿ ತಗೊಂಡೋಗಂದು ಎಷ್ಟು ಖುಷಿ ಆದ್ಲೋ, ಅದೆಲ್ಲ ಲೈಫ್ ಟೈಮ್ ಮೂಮೆಂಟ್ ಬಿಡಿ.
ಅದಿಲ್ದಂಗೆ ಎಲ್ಲರಲ್ಲೂ ಒಂದು ನೆಗೆಟಿವ್ ಇರೋ ಥರನೇ ಈ ಗಾಡಿ ತಗೊಂಡ್ ಮುಂಚೆ ಲೈಕ್ ಬ್ರೈನ್ ವಾಶ್ ಮಾಡೋರು ತುಂಬ ಜನ ಇದ್ರು. ಈ ಗಾಡಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಕಾಸ್ಟ್ ಜಾಸ್ತಿ, ಸರ್ವಿಸ್ ಕಾಸ್ಟ್ ಅಷ್ಟಾಗುತ್ತೆ, ಅದು ಇದು ಅಂದ್ಬಿಟ್ಟು. ಸೊ ನನಗಾದ್ರೂ ಪರವಾಗಿಲ್ಲ, EMI ಕಟ್ಕೊಳ್ಳೋದು ನಾನು, ಮೇಂಟೈನ್ ಮಾಡೋದು ನಾನು, ನನಗೆ ನನ್ನ ಡ್ರೀಮ್ ಬೈಕೇ ಬೇಕು ಅಂತ ವೆಯ್ಟ್ ಮಾಡಿ 3 ವರ್ಷಗಳ ಕಾಲ ಅಮೌಂಟ್ನ ಸೇರಿಸಿ ಗಾಡಿ ನಾನು ತೊಗೊಂಡಿದ್ದೀನಿ. ಅದಿಲ್ದಂಗೆ ಅವತ್ತು ನಂಗೆ ಸಜೆಸ್ಟ್ ಮಾಡಿದವ್ರು ಗಾಡಿ ಕಂಡೀಷನ್ ಅಲ್ಲ ಈಗ ತುಂಬ ಟಾಪಲ್ಲಿ ಐತೆ, ಅರ್ಥ ಮಾಡ್ಕೊಳ್ಳಿ ಎಷ್ಟು ಟಾಪಲ್ಲಿ ಇರುತ್ತೆ ಅಂದ್ಬಿಟ್ಟು. ಸೊ 2026 ಹೇಳ್ದಂಗೆ ಒಂದು ಕಂಬ್ಯಾಕ್ ಕೊಡಬೇಕಿತ್ತು. ಸೊ ಲಾಸ್ಟ್ ತಿರುಪತಿ ವ್ಲಾಗಲ್ಲಿ ನಿಮಗೆ ಹೇಳಿರೋ ಪ್ರಕಾರನೇ ಸೊ ಇನ್ಮೇಲೆ ಯಾವುದೇ ರೀತಿಯಾದಂತ ಕಾರ್ ರೈಡ್ ಇರಲ್ಲ. ಸೊ ಮೋಸ್ಟ್ ಆಫ್ ರೈಡ್ಸ್ ನಮ್ಮ ಒಂದು ಕಾನ್ ಶೋ ಅಲ್ಲೇ ಇರುತ್ತೆ. ಸೊ ಇನ್ನು ಈ ಗಾಡಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಬೇಕಂತ ಹೇಳಿದ್ರೆ 1 ವರ್ಷ 2 ವರ್ಷ ಅಲ್ಲ 4 ವರ್ಷ ಓಡಿಸಿದ್ದೀನಿ. ಈ ಒಂದು 4 ವರ್ಷದಲ್ಲಿ ನಾನು ಓಡಿಸಿರುವಂಥ ಒಂದು ಬೆಸ್ಟ್ 200 ಸೆಗ್ಮೆಂಟ್ ಬೈಕ್ ಆಫ್ ದಿ ಇಂಡಿಯಾ ಅಂತ ಹೇಳಿದ್ರೆ ಅದು KTM ಡ್ಯೂಕ್ ಅಂತಾನೆ ಹೇಳ್ಬೋದು. ಎಸ್, ಇದರ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೆ ಲೈಕ್ ಇದೇ ಇಲ್ಲ. 1 ಅಲ್ಲ 2 ಅಲ್ಲ 1000 ಕಿಲೋಮೀಟರ್ ಗಟ್ಟಲೆ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗಿದ್ದೀನಿ. ಎಸ್, ಪಾಂಡಿಚೇರಿ ಅವರು ನಿಮ್ಗೆ ಗೊತ್ತಾವಾಗ ಇನ್ನೂ ರೈಡಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಅಂದರೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಪಾಂಡಿಚೇರಿಗೆ ನಾನು ಸಾಯಿ ಭಾರ್ಗವೆಲ್ಲ ಹೋಗಿದ್ವಿ. ಆವಾಗ ನಾನ್ ಸ್ಟಾಪು 9 ಅವರ್ ಓಡಿಸ್ಕೊಂಡು ಹೋಗಿದ್ದೀವಿ. ಎಸ್, 9 ಅವರ್ ಓಡಿಸ್ಕೊಂಡು ಹೋಗಿದ್ದೀವಿ. ಕಂಫರ್ಟ್ ಲಾಂಗ್ ರೈಡ್ಗೆ ಲೈಕ್ ತಕ್ಕಂಥ ಒಂದು ಬೈಕ್. ಈ ಒಂದು ಸೆಗ್ಮೆಂಟ್ಗೆ ಲೈಕ್ ನಮ್ಮಂಥ ಮಿಡಲ್ ಕ್ಲಾಸ್ ಬಾಯ್ಸ್ಗಳಿಗೆ ಲೈಕ್ ಹೇಳಿ ಮಾಡಿಸಿರುವಂಥ ಒಂದು ಗಾಡಿ ಅಂತ ಹೇಳ್ಬೋದು. ಕಾಸ್ಟ್ಲಿನೇ. ಸೊ ಎಸ್, ಈ ಒಂದು 4 ವರ್ಷದಲ್ಲಿ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ಇವೆಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರಾಬ್ಲಮ್ ಇದುವರೆಗೂ ಬಂದೇ ಇಲ್ಲ. ಸೊ ಎಸ್, ಈ ಒಂದು 200 ಸೆಗ್ಮೆಂಟ್ನ ಒಂದು ಬೈಕ್ಗೆ ನನ್ನ ರೇಟಿಂಗ್ ಎಷ್ಟು ಅಂತ ಕೇಳ್ಬೋದು ನೀವು. ಎಸ್, ಈ ನಮ್ಮ ಬೀಸ್ಟ್ಗೆ 10ಗೆ 100 ಮಾರ್ಕ್ಸ್ ಕೊಡ್ತೀನಿ, ಯಾಕಂದರೆ ನಮ್ಮ ಪರ್ಫಾರ್ಮೆನ್ಸ್ ಹಂಗಿರುತ್ತೆ. ಸೊ ಈ ವರ್ಷ ಅಷ್ಟೇ, ಮತ್ತೆ ಮುಂದಿನ ವರ್ಷ 5ನೇ ಆ್ಯನಿವರ್ಸರಿಗೆ ನಿಮ್ಮೆಲ್ಲರನ್ನೂ ನೋಡ್ತೀನಿ. ಅಂಟಿಲ್ ದಟ್ ಬಾಯ್ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಸೊ 2026 ನಿಮ್ಮನ್ನೆಲ್ಲರೂ ನೋಡ್ತೀನಿ. ಟಾಟಾ. ಸಿಂಗಪಟ್ಟಣ ರೈಟ್, ಹಂಗೆ ನಿಂತ ಕ್ರಾಸ ಗಟ್ಟಿಯಾಗದಾ ಲೀವ್ ದ. I'm gonna do my